ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ಯಾಂಕಿಂಗ್ ಅಲ್ಲಿ ಕರೆದಿರುವಂತಹ ಹುದ್ದೆ ಬಗ್ಗೆ ತಿಳಿಸ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಸೊ ಬ್ಯಾಂಕಿಂಗ್ ಅಲ್ಲಿ ಯಾರೆಲ್ಲ ಜಾಬ್ ನ ಹುಡುಕ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಸೊ ಆದಷ್ಟು ಬೇಗ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳೋದಾದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀವಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ನ. ಅದ್ರಲ್ಲಿ ಕೂಡ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಫುಲ್ ಜಾಬ್ಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ನಿಮ್ಗೆ ಯಾವ ಒಂದು ಜಾಬ್ ಬೇಕು, ಪ್ರತಿಯೊಂದು ಜಾಬ್ ಡೀಟೇಲ್ಸ್ ಅಪ್ಡೇಟ್ ಆಗಿ ಇಲ್ಲಿ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿರುವಂತಹ ಪೋಸ್ಟ್ ಸ್ನೇಹಿತರೆ ಇದು. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ರಿಕ್ರೂಟ್ಮೆಂಟ್ 2026 400ಕ್ಕಿಂತ ಹೆಚ್ಚು ರಿಕ್ರೂಟ್ಮೆಂಟ್ ಇದೆ ಸ್ನೇಹಿತರೆ. ಮ್ಯಾನೇಜರ್ ಅಂಡ್ ಆಫೀಸರ್ ಲೆವೆಲ್ ಪೋಸ್ಟ್ ಗಳಿದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಕ್ಕೆ ಯಾವ್ದಾದ್ರು ರೋಲ್ಸ್ ಅಂತ ಹೇಳೋದಾದ್ರೆ ಆಫೀಸರ್, ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಗಳಿದಾವೆ ಸ್ನೇಹಿತರೆ. IT ಪ್ರೊಫೆಷನಲ್ಸ್ ಯಾರ್ಯಾರು ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ 418 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 19 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಬ್ಯಾಂಕ್ ಆಫ್ ಬರೋಡಾ .bank.in ನಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ. ಓಕೆನಾ? ಸೊ ಇದು ಕಂಪ್ಯೂಟರ್ ಸೈನ್ಸ್, IT, ಎಲೆಕ್ಟ್ರಾನಿಕ್ಸ್, AI, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಇಂಜಿನಿಯರಿಂಗ್ ಅಂಡ್ ಸೈಬರ್ ಸೆಕ್ಯೂರಿಟಿ ಮಾಡಿರುವಂತಹ ಪ್ರತಿಯೊಂದು ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ. ವೇಕೆನ್ಸಿ ಡೀಟೇಲ್ಸ್ ಇರಬಹುದು, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏಜ್ ಲಿಮಿಟ್, ಸ್ಯಾಲರಿ, ಸೆಲೆಕ್ಷನ್ ಪ್ರೋಸೆಸ್ ಏನು, ಅಪ್ಲಿಕೇಶನ್ ಸ್ಟೆಪ್ಸ್ ಹೇಗಿರುತ್ತೆ, ಡೈರೆಕ್ಟ್ ಲಿಂಕ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಈಗಲೇ ನೀವು ಯಾರಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳೋದಾದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳದೇನೆ ಯಾವುದೇ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಕ್ ಹೋಗ್ಬಿಡಿ. ಸೊ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿರುವಂತದ್ದು ಆಫೀಸರ್ ಮತ್ತು ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ IT ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. 418 ಪೋಸ್ಟ್ ಗಳಿದಾವೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BE, BTech, ME, MTech ಮತ್ತು MCA ಆಗಿರುವಂತಹ ಎಲ್ಲ ಪ್ರತಿಯೊಂದು ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 22ರಿಂದ 37 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸಿದ್ರೆ. ಅಪ್ಲಿಕೇಶನ್ ಫೀ ಇದೆ. ಸೊ 850 ರೂಪಾಯಿ ಮತ್ತು 175 ರೂಪಾಯಿ. 850 ರೂಪಾಯಿ ಬಂದು ಜನರಲ್ ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. 175 ರೂಪಾಯಿ ಬಂದ್ಬಿಟ್ಟು SC, ST, OBC ಕ್ಯಾಂಡಿಡೇಟ್ಸ್ಗೆ ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ಸ್ ಇರುವಂತಹ ಕ್ಯಾಂಡಿಡೇಟ್ಸ್ಗೆ ಇರುತ್ತೆ ಸ್ನೇಹಿತರೆ. ಓಕೆನಾ? ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಈಗಾಗಲೇ ಹೇಳಿದಾಗೆ 19 ಫೆಬ್ರವರಿ 2026 ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ IT ವೇಕೆನ್ಸಿ ಅಂತ ಹೇಳೋದಾದ್ರೆ ಏನಿರುತ್ತೆ ಜಾಬ್ ಅಂತ ಹೇಳೋದಾದ್ರೆ ನೋಡಿ, ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಇದೆ. ಫುಲ್ ಸ್ಟ್ಯಾಕ್ ಜಾವಾ ಗೊತ್ತಿರಬೇಕು. ಮ್ಯಾನೇಜರ್ ಲೆವೆಲ್ಗೆ ಫುಲ್ ಸ್ಟ್ಯಾಕ್ ಮೆರಿನ್, ಆಫೀಸರ್ಗೆ ಕ್ಲೌಡ್ ಇಂಜಿನಿಯರ್ಗೆ ಮತ್ತು ಮ್ಯಾನೇಜರ್ JEI, NLP, ML, AI ಇಂಜಿನಿಯರ್ ಆಗಿ ಕರೆದಿದ್ದಾರೆ. ಮತ್ತು ಸೀನಿಯರ್ ಮ್ಯಾನೇಜರ್ಗೆ ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ಗೆ ಕರೆದಿದ್ದಾರೆ ಸ್ನೇಹಿತರೆ. ಮ್ಯಾನೇಜರ್ಗೆ 400 ಡೇಟಾ ಇಂಜಿನಿಯರ್ ಕರೆದಿದ್ದಾರೆ. ಟೋಟಲ್ 418 ಪೋಸ್ಟ್ ಗಳ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಹೀಗೆ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಈಗಾಗಲೇ ಹೇಳಿದಾಗೆ BE, BTech, ME, MTech, MCA ಮಾಡಿರುವಂತಹ ಕ್ಯಾಂಡಿಡೇಟ್ಸ್. ಬ್ರಾಂಚ್ ಬಂದು ಕಂಪ್ಯೂಟರ್ ಸೈನ್ಸ್, IT ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. MCA ಇದು ಕೂಡ ಮಾಡ್ಕೊಂಡಿರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ವಾ ಇದು. ಸೊ ಅದನ್ನು ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಪ್ರಿಫರ್ಡ್ ಸರ್ಟಿಫಿಕೇಶನ್, ನಾಟ್ ಮ್ಯಾಂಡೇಟರಿ. ಸೊ ಸರ್ಟಿಫಿಕೇಶನ್ ಇತ್ತು ಅಂದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ಜಾವಾ, ಮೆರಿನ್ ಸ್ಟ್ಯಾಕ್, ಕ್ಲೌಡ್, AI, ML, ಡೇಟಾ ಸೈನ್ಸ್, ಒರಾಕಲ್, ಸಿಸ್ಕೋ, ರೆಡ್ ಹ್ಯಾಟ್ ಇದರಲ್ಲಿ ಯಾವುದೇ ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ರು ಓಕೆ. ಸೊ ಅದನ್ನ ನೀವು ತೋರಿಸ್ಬಿಟ್ಟು ಮಾಡಬಹುದಾಗಿರುತ್ತೆ. ಮ್ಯಾಂಡೇಟರಿ ಇಲ್ಲ, ಬಟ್ ಇದ್ರೆ ಒಳ್ಳೇದು ಅಂತ ಬಿಟ್ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆಫೀಸರ್ ಲೆವೆಲ್ JMGಗೆ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮ್ಯಾನೇಜರ್ ಲೆವೆಲ್ ಪೋಸ್ಟ್ಗೆ ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್. ಸೀನಿಯರ್ ಮ್ಯಾನೇಜರ್ಗೆ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಓಕೆನಾ? 2 ಇಯರ್ಸ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಎಕ್ಸ್ಪೀರಿಯನ್ಸ್ ಶುಡ್ ಬಿ ರಿಲೆವೆಂಟ್ IT ಡೊಮೈನ್ ಓನ್ಲಿ. ಓಕೆನಾ? ಸೊ IT ಡೊಮೈನ್ ಅಲ್ಲಿ ಕೆಲಸ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿರುವಂತಹ ಪೋಸ್ಟ್ ಗಳು ಇದೆ ಸ್ನೇಹಿತರೆ. ಸ್ಯಾಲರಿ ಈಗಾಗಲೇ ನೋಡೋದಾದ್ರೆ ಆಫೀಸರ್ ಲೆವೆಲ್ಗೆ 48,000 ರೂಪಾಯಿಂದ ಹಿಡಿದು 85,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಮ್ಯಾನೇಜರ್ ಲೆವೆಲ್ಗೆ 64,000 ರೂಪಾಯಿಂದ ಹಿಡಿದು 93,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಸೀನಿಯರ್ ಮ್ಯಾನೇಜರ್ಗೆ 85,000 ರೂಪಾಯಿಂದ ಹಿಡಿದು 1,05,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಮತ್ತು DA,
HRA, ಮೆಡಿಕಲ್ ಬೆನಿಫಿಟ್, LTC, ಪೆನ್ಷನ್, ಗ್ರಾಜ್ಯುಟಿ ಎಲ್ಲದೂ ಕೂಡ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಸ್ಯಾಲ್ರಿ ಅಲ್ದೇನೆ ಇದಿಷ್ಟು ಕೂಡ ನಿಮಗೆ ಅಡಿಷನಲ್ ಬೆನಿಫಿಟ್ಸ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಏಜ್ ಲಿಮಿಟ್ ಈಗಾಗಲೇ ಹೇಳ್ದಾಗೆ 22ರಿಂದ 32 ವರ್ಷದವರೆಗೂ ಏಜ್ ಲಿಮಿಟ್ ಇರಬೇಕಾಗಿರುತ್ತೆ ಆಫೀಸರ್ ಲೆವೆಲ್ಗೆ. ಮ್ಯಾನೇಜರ್ಗೆ 24ರಿಂದ 34, ಸೀನಿಯರ್ ಮ್ಯಾನೇಜರ್ಗೆ 27ರಿಂದ 37ವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಹಾಗೆ SC ST ಕೆಟಗರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. OBCಗೆ 3 ವರ್ಷ ಇದೆ. PWDಗೆ 10 ವರ್ಷ 15 ವರ್ಷದವರೆಗೂ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 10 ಇಯರ್ಸ್ ವರ್ಗು ಇದೆ ಸ್ನೇಹಿತರೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಈಗಾಗಲೇ ಹೇಳಿದಾಗೆ 19 ಫೆಬ್ರವರಿ. ಫೀ ಲಾಸ್ಟ್ ಡೇಟ್ ಪೇಮೆಂಟ್ ಅದಕ್ಕೆ ಕೂಡ 19 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಬಂತು ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ಸ್ ಇರುತ್ತೆ ಸ್ನೇಹಿತರೆ. ಸೆಕ್ಷನ್ ವೈಸ್ ಕೊಡ್ತಾರೆ. ಸೊ ಟೋಟಲ್ ನಿಮ್ಗೆ 150 ಕ್ವಶನ್ಸ್ ಇರುತ್ತೆ. 225 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. 150 ನಿಮಿಷಗಳು ಟೈಮ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನಿಮ್ಗೆ ಎಲ್ಲಾ ಕ್ವಶನ್ಸ್ ನೀವು ಟಿಕ್ ಮಾಡಬಹುದಾಗಿರುತ್ತೆ. ಗೊತ್ತಿಲ್ಲ ಅಂದ್ರೂ ಕೂಡ ಟಿಕ್ ಮಾಡಬಹುದಾಗಿರುತ್ತೆ. ಸೊ ಯಾವ್ದಾದ್ರು ಅಕಸ್ಮಾತ್ ಆಗಿ ಕರೆಕ್ಟ್ ಆಗಿದ್ರೆ ಅದು ಕೂಡ ನಿಮ್ಗೆ ಮಾರ್ಕ್ಸ್ ಆಡ್ ಆಗುತ್ತೆ ಸ್ನೇಹಿತರೆ. ಸ್ಟಾರ್ಟಿಂಗ್ ಬಂದು ನೋಡಿ, ರೀಸನಿಂಗ್ 25 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಬಂದು 25 ಮಾರ್ಕ್ಸ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ 25 ಮಾರ್ಕ್ಸ್, ಪ್ರೊಫೆಷನಲ್ ಲ್ಯಾಂಗ್ವೇಜ್ 150 ಮಾರ್ಕ್ಸ್ ಗಳಿದಾವೆ ಸ್ನೇಹಿತರೆ. ಸೊ ಟೋಟಲ್ 225 ಮಾರ್ಕ್ಸ್ ಗಳು ಇದಾವೆ ಸ್ನೇಹಿತರೆ. ಓಕೆನಾ. ಮತ್ತು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಫ್ ರಿಕ್ವೈರ್ಡ್ ಇದರಲ್ಲಿ ಬಂದು ಪರ್ಸನಲ್ ಇಂಟರ್ವ್ಯೂ ತಗೊಳ್ತಾರೆ ಸ್ನೇಹಿತರೆ. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಬಂದು ಜನರಲ್ಗೆ 60%, ರಿಸರ್ವ್ಡ್ಗೆ 55%. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ನಿಮಗೆ ಅಪ್ಲಿಕೇಶನ್ ಫೀ ಈಗಾಗಲೇ ಹೇಳಿದಾಗೆ ಜನರಲ್, OBC, ಎಕನಾಮಿಕ್ ಸೆಕ್ಷನ್ಗೆ 850 ರೂಪಾಯಿ ಇದೆ. SC ST PWD ವುಮೆನ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 175 ರೂಪಾಯಿ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರನೇ ಫೀನ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಸಮಯದಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಇಟ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಫುಲ್ ಡೀಟೇಲ್ಸ್ ಇರುವಂತಹ ರೆಸ್ಯೂಮ್ ಇಟ್ಕೊಂಡಿದ್ರೆ ಒಳ್ಳೇದು ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸು ಮತ್ತೆ ಆಧಾರ್ ಕಾರ್ಡು, ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಫುಲ್ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡಿದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ಯಾವ ಪೋಸ್ಟ್ ಗೆ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ರೆಗ್ಯುಲರ್ ರಿಜಿಸ್ಟರ್ ಲಾಗಿನ್ ಅಂತ ಕೇಳ್ತಾ ಇದೆ. ಸೊ ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ರಿಜಿಸ್ಟರ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೀವು ಸೆಲೆಕ್ಟ್ ಪೋಸ್ಟ್. ಸೊ ಇದರಲ್ಲಿ ಯಾವ ಒಂದು ಪೋಸ್ಟ್, ಇಷ್ಟೊಂದು ಪೋಸ್ಟ್ ಗಳಿದಾವೆ. ಸೊ ನಿಮಗೆ ಯಾವ ಒಂದು ಪೋಸ್ಟ್ ಬೇಕೋ ಆ ಒಂದು ಪೋಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ನೋಡಿ, ಮ್ಯಾನೇಜರ್, API ಡೆವಲಪರ್, ಡೇಟಾ ಇಂಜಿನಿಯರ್, ELT ಡೆವಲಪರ್, AI ಇಂಜಿನಿಯರ್, ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಈಗಾಗಲೇ ತಿಳಿಸ್ಕೊಟ್ಟಿರುವಂತಹ ನೋಟಿಫಿಕೇಶನ್ ಮತ್ತೆ ನೋಟಿಫಿಕೇಶನ್ ನೀವು ನೋಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಫುಲ್ ಡೀಟೇಲ್ ಆಗಿ ಇದೆ ಸ್ನೇಹಿತರೆ. ಬ್ಯಾಂಕ್ ಆಫ್ ಬರೋಡಾ ಅಂತ ಬಂದಿರೋದು. ಸೊ ನೋಡಿ, ಡಿಪಾರ್ಟ್ಮೆಂಟ್ ಇನ್ ಬ್ಯಾಂಕ್ ಆಫ್ ಬರೋಡಾ 19/2/2023